ಅಚ್ಚರಿಯ ಬೆಳವಣಿಗೆ. ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾದ ಒಂದು ಭೇಟಿ. ಪವರ್ ಶೇರಿಂಗ್ ವಿಚಾರದಲ್ಲಿ ಸಿದ್ದರಾಮಯ್ಯ ಪರ ಧ್ವನಿಯಾಗಿದ್ದ ಮಾಜಿ ಸಚಿವ KN ರಾಜಣ್ಣ, ಅದೇ ರಾಜಣ್ಣ ಇಂದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಇದುವರೆಗೂ ಸಿದ್ದರಾಮಯ್ಯ ಮುಂದುವರಿಬೇಕು ಅನ್ನೋ ನಿಲುವಿಗೆ ಗಟ್ಟಿಯಾಗಿ ನಿಂತಿದ್ದ ರಾಜಣ್ಣ ಪವರ್ ಶೇರಿಂಗ್ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದ ನಾಯಕ. ಅಂತ ರಾಜಣ್ಣ DK ಶಿವಕುಮಾರ್ ಜೊತೆ ಮುಖಾಮುಖಿ ಮಾತುಕತೆ ನಡೆಸಿರುವುದು ಕಾಂಗ್ರೆಸ್ ಒಳ ರಾಜಕೀಯದಲ್ಲಿ ಹೊಸ ಲೆಕ್ಕಾಚಾರಗಳಿಗೆ ದಾರಿ ಮಾಡಿಕೊಟ್ಟಿದೆ. ಬೆಂಗಳೂರದಲ್ಲೇ ನಡೆದ ಈ ಭೇಟಿಯಲ್ಲಿ ಎರಡು ನಾಯಕರ ನಡುವೆ ದೀರ್ಘಕಾಲ ಮಾತುಕತೆ ನಡೆದಿದೆ ಎನ್ನಲಾಗ್ತಿದೆ. ಅಧಿಕೃತವಾಗಿ ಹೇಳದಿದ್ದರೂ ಕೂಡ ಪಕ್ಷದ ಒಳಗಿನ ಬೆಳವಣಿಗೆಗಳು, ಸರ್ಕಾರದ ಸ್ಥಿರತೆ ಮತ್ತು ಮುಂದಿನ ರಾಜಕೀಯ ದಿಕ್ಕು ಬಗ್ಗೆ ಚರ್ಚೆ ನಡೆದಿರುವ ಅನುಮಾನವೂ ಕೂಡ ಗಟ್ಟಿ ಆಗ್ತಿದೆ. ಇಲ್ಲಿವರೆಗೆ DK ಶಿವಕುಮಾರ್ ವಿರುದ್ಧ ಸ್ಪಷ್ಟ ನಿಲುವು ತಾಳಿದ್ದ ರಾಜಣ್ಣ ಇಂದು ಅವರನ್ನೇ ಭೇಟಿಯಾಗಿರುವುದು ಇದು ಕೇವಲ ಶಿಷ್ಟಾಚಾರನ ಅಥವಾ ಒಳ ಒಪ್ಪಂದದ ಆರಂಭನ ಎನ್ನುವ ಪ್ರಶ್ನೆಗಳು ಕಾಂಗ್ರೆಸ್ ಪಾಳಯದಲ್ಲಿ ಸದ್ದು ಮಾಡ್ತಿವೆ. ಪವರ್ ಶೇರಿಂಗ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವ ಈ ಹೊತ್ತಿನಲ್ಲೇ ಈ ಭೇಟಿ ಎದುರುಚಿಕ್ತ ಅಲ್ಲ ಅನ್ನೋ ಮಾತು ಕೂಡ ಕೇಳಿ ಬಂದಿವೆ. ಸಿದ್ದರಾಮಯ್ಯ DKಶಿ ನಡುವಿನ ಸಮತೋಲನಕ್ಕೆ ರಾಜಣ್ಣ ಬ್ರಿಡ್ಜ್ ಪಾತ್ರ ವಹಿಸಿದ್ದಾರಾ ಅಥವಾ ರಾಜಕೀಯ ಲೆಕ್ಕಾಚಾರ ಬದಲಾಗ್ತಿದೆಯಾ? ಪಕ್ಷದ ಮೂಲಗಳು ಮೌನ ವಹಿಸಿದ್ರು ಈ ಒಂದು ಭೇಟಿ ಕಾಂಗ್ರೆಸ್ ಒಳಗಿನ ಶಕ್ತಿ ಸಮೀಕರಣಕ್ಕೆ ಹೊಸ ತಿರುವು ಕೊಡಲಿದೆ ಅನ್ನೋ ಮಾತು ಕೂಡ ಗಟ್ಟಿ ಆಗ್ತಿದೆ. ಒಟ್ಟಾರೆ ರಾಜಕೀಯದಲ್ಲಿ ಸಣ್ಣ ಭೇಟಿ ಅನ್ನೋದೇ ಇರಲ್ಲ, ಪ್ರತಿ ಭೇಟಿಯೂ ಒಂದು ಸಂದೇಶ. ಇಂದು ರಾಜಣ್ಣ DK ಶಿವಕುಮಾರ್ ಭೇಟಿ ನಾಳೆಯ ರಾಜಕೀಯದ ದಿಕ್ಕು ತೋರಿಸಬಹುದಾ? ಇದೇ ಈಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಪ್ರಶ್ನೆ.